ಹೊಸಪೇಟೆ ಆದ್ರ ಒಂದ್ ಮಾತು ಹೇಳ್ತೀನಿ, ತಾಯಿ ಮೇಲೆ, ತಂಗಿ ಮೇಲೆ, ಅಣ್ತಮ್ರ ಮೇಲೆ, ಅಪ್ಪನ ಮೇಲೆ ಬರ್ದ್ ಹಾಡ್ರಿ. ಕಿಸ್ಬಾಯಿ ಒಂದ್ ಹುಡುಗಿ ಸಂಬಂಧ ಹಾಡಿ ವೈರಲ್ ಆಗೋದಲ್ಲ. ಎಲ್ಲವೂ ಬರ್ತಿ ಕುಂತ್ ಹಾಡಿದ್ರ ತಾಯಿ ಅಂದ್ರು, ಹೆಣ್ಮಕ್ಳು ಅಕ್ಕಂಗಿರು ಅಷ್ಟು ಕುಂತ್ ಕೇಳ್ತಿದ್ರು. ಬರ್ತಾವೇನೆ ಕಿಸ್ಬಾಯಿ ನಿಮಗ? ನೀವು ಲವ್ ಮಾಡಿದ ಹುಡುಗಿಯಾರ ನಮ್ಮ ಹುಡುಗರು ಕೂಡ ನಿಯತ್ತಾಗಿದ್ದಿದ್ರೆ ನಾವ್ಯಾಕೆ ಜಾನಪದ ಬರುತ್ತಿದ್ವಿ? ಯಪ್ಪ ಹುರುಪು ಹೆಚ್ಚಾಗಿ ಎಲ್ಲಿಂದ ಬಿದ್ದೀರಿ? ಇವ ಇನ್ನೊಂದ್ ತಾಸಿ ಅನ್ನ ತಲೆ ಕೆಡಿಸೋಡ ಪ್ರೀತಿಯನ್ನು ತ್ಯಾಗಿನಾಗ ಬಿದ್ದಿ ಅದು ಬಂದಿವಿ. ಇದೇ ಆಲಕ್ಕೆ ಹೋದ ಬೈ ಭಕ್ತರ ಕೈ ಮುಗಿದ್ರನ ದೇವ್ರಿಗೆ ಬೆಲೆ. ಮಗ ಭಕ್ತರ ಕೈ ಮುಗಿದ್ರನ ದೇವಿಗೆ ಒಂದು ಬೆಲೆ. ಆಹಾ, ಊರಾಗ ನಮ್ಮಂತ ಉಡಾಳ ಸೊಳ ಮಕ್ಕಳಿದ್ರನ ನಿಮ್ಮಂತ ಹುಡುಗಿಯಾರಿಗೆ ಒಂದು ಬೆಲೆ. ಸುಳೆ ಮಕ್ಕಳು ಅಂದ್ರು ಕ್ಯಾಕಿ ಹೊಡಿತೀವಿ. ಅವೇ ನಮ್ಮ ಉತ್ತರ ಕರ್ನಾಟಕದ ಕ್ರೆಡಿಟ್ ಅದ. ಈಗ ನಾಳೆ ಕಾರ್ಯಕ್ರಮ ಮುಗಿತೈತಿ, ಮುಗಿತೈತಿ. ನಮ್ಮ ಊರಿಗೆ ನಾವ್ ಹೊಕ್ಕಿವಿ. ಇವ ಅವ್ವಾರ ಎಲ್ಲಾರ ಕಸ ತೆಗಿಯಕ್ ಹೋಗಿರ್ತಾರ, ಹೊಲಕ್ ಹೋಗ್ತಾರ. ಈ ಗಿಡದ ಬುಡಕ್ಕ ಅಲ್ಲೇ ಪಂಚಾಯತ್ಯಾಗ ಬಸ್ ಸ್ಟ್ಯಾಂಡ್ 4 ಮಂದಿ ಕುಂತಿರ್ತಾರ. ಏನ್ ಮಾತಾಡ್ತಾರ ಗೊತ್ತಾನ ಅವ್ರ? ನಾಳೆ ನಿನ್ನ ಕಾರ್ಯಕ್ರಮ ಮಾಡಿದ್ರಲಿ ಏನ್ ಹಾಡದಿಲ್ಲ ಆ ಸೊಳೆ ಮಗ ಮೈಲಾರಿ ಆ ಡುಮ್ಮೆ ಅನಾವ ತಕೊಂಡದಳ್ಳಿಕಿ ಅಣ್ಣ ಸೇಮ್ ಇನ್ನ ಮಾತಾಡ್ತಾರ. ಬೇರೆ ಏನು ಮಾತಾಡೋದಿಲ್ಲ ಇಲ್ಲಿ. ಇದು ಸೊಳೆ ಮಗ ಅನ್ನೋದು ಕೇಳಕಾಟ ಬಹಳ ಅಶಬ್ದ ಅನ್ಸುತ್ತ. ಆದ್ರೆ ಉತ್ತರ ಕರ್ನಾಟಕದ ಕಲಾವಿದರಿಗೆ ಸೊಳೆ ಮಗ ಅನಿಸ್ಕೊಂಡನ ಅಂದ್ರ ಆ ಕಲಾವಿದರ ಮನಸ್ಸು ಗೆದ್ದನ. ಆ ಕಲಾವಿದ ಅಂದಂಗ ಅಭಿಮಾನಿ ದೇವರುಗಳ ಮನಸ್ಸು ಗೆದ್ರ ಅಟ್ಟ ಈ ಪದ ಬರುತ್ತಿಲ್ಲ. ನಾ ಯಾಡ್ ಬೇನ ಬೇಲ ಮೇಲೆ ಮೇನ್ ರೋಡ್ನಾಗ ಅಡ್ಡಾಡೋಟ್ಟು ಅವ್ರಸ್ ಲಾರಿ ಆಗ್ಯವ. ನೀನ್ ಒಳ್ಳೆ ಬುಕ್ ಮಾಡ್ಯ ನಮ್ಮ ಉಚ್ಚಾಸ್ ಮಾವ. ನೀನ್ ಏನ್ ನೋಡಿ ಬುಕ್ ಮಾಡ್ಯ ನನಗ ತಿಳಿ. ನಾವು ಹೋಗ್ಬಿಡ್ತೀವಿ ನೋಡು. ನಾವು ಹೋದ್ನಂದ್ರ ನೋಡು, ಮತ್ತೆ ಒಳ್ಳೆ ಬರೋದನ್ನ ಇಲ್ಲ. ಒಳ್ಳೆ ಬರಕ್ ಹೋಗ್ಬೇಡಿ. ಆಧಾರ್ ಕಾರ್ಡ್ ಫ್ರೀ ಅದಾವ. ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಮೆರಿತಿ ಅಂದ ಮ್ಯಾ ಬಿಟ್ಟು ಕೊಟ್ಟ ಮಗ ನಾ ಎಟ್ಟ ತಿಂಡಿಲೆ ಮೆರಿಬಾರ್ದು ಊರಾಗ. ಲೇ ಓಕೆ, ಇವಂತೂ ಒಂದ್ ಸೈಜ್ ಅದಾವ್ ತಿಳಿತೈತಿ. ಲೇ ಪಿತೃ ಬಿಲ್ಲಿ ಮಗನ ನಿಂಗೇನ್ ತಿಳಿತೈತಿ? ಯಾರ ಅಲ್ಲಿ ಸೀಳ್ ಆಗ್ತಾನ ನೋಡಲ್ಲ ಅವಿ. ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡ. ಬೀಜ ಯಾವ ಬೀಜ? ಸಣ್ಣ ಇನ್ನ ಬೀಜ ಇದ್ದಾಗ. ಎಷ್ಟು ದೊಡ್ಡ ಗಿಡ ಎದರ್ಲಿ ಆತು. ನಂಗೆ ಅವಮಾನ ಆಗತ್ತೈತಿ. ನಗ್ತಿರಲ್ಲ ನಿಮ್ಮ? ಬಾಳ ಖುಷಿ ಅವ್ರಿಗೆ. ಬಾ ಇವತ್ತ ರೊಟ್ಟಿ ಮಾಡಿ ಹಾಕುಲ್ಲ. ನಾ ದುಡ್ಡು ತಂದು ಹಾಕ್ಲಿಕ್ಕೆ ನೀ ಏನು ಮಾಡಿ ಹಾಕ್ತಿದ್ಯಾ ಬೊಬ್ಣಿ? ಎಷ್ಟ ಬಾಯ್ ಮಾಡೋಂಗಿಲ್ಲ ಅಲ್ಲ. ಅವಿ 10 ರೂಪಾಯಿ ಲಿಫ್ಟಿ ಖರ್ಚು ನಿಮ್ಗ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಕ್ವಾರ್ಟರ್ ಕೊಡಿಯವ್ರ ನಾವು. ನಮಗ್ ಇಟ್ಟಿರ್ಬಾರ್ದತ್ತೇನ? ನಾವೊಂದ್ ಮಾತು ಹೇಳ್ತೀನಿ. ಈ ಹೆಣ್ಣು ಹುಳಿ ಮಾತಾಡ್ಬೇಕಾದ್ರೆ ಏನು ಹುಳಿ ಅಲ್ಲದ ಹುಲಿ. ಹೆಣ್ಣು ಹುಲಿ ಮಾತಾಡ್ಬೇಕಾದ್ರೆ ಹುಲಿಗೆ ತಂಡಿ ಐತೈತೆ ಅನ್ಸುತ್ತೆ. ಕ್ರಿಮಿ ಕೀಟಗಳು ಕೊಸ್ ಅನ್ನುವಂಗಿಲ್ಲ. ಯಾರ ನೀ? ಹೆಣ್ಣು ಹುಲಿ ಮಾತಾಡ್ಬೇಕಾದ್ರೆ. ನೀ ಹೆಣ್ಣು ಹುಲಿ ಆದ್ರ ಆ ಹೆಣ್ಣು ಹುಲಿ ಬೇಟೆ ಆಡೋ ಬೇಟೆಗಾರನ. ಬಾ ಇವತ್ತ ಮನಿಗಾರ ಬಾ, ಬಿಸಿ ರೊಟ್ಟಿ ಕಾಣ ನನ್ನ ಕೈಲಿ. ನೀವೆಲ್ ರೊಟ್ಟಿ ಮಾಡ್ತೀರ ತಾಯಿ? ಇತ್ತಿತ್ತ ಲಡ್ಸಾಕತ್ತೀರಿ ಗೋಸೂರು ಮಾಡ್ತೀವಿ. ನಮ್ಮವ್ವ ಮಾಡ್ತಿದ್ಲು ಜೋಳದ ರೊಟ್ಟಿ, ನಮ್ಮಪ್ಪ ತಿಂದಾಗಿದ್ದ ಜಟ್ಟಿ. ಈಗ ನೀವು ಮಾಡ್ತೀರಿ ಇಡ್ಲಿ ವಡ, ನಾವ್ ಆಗಿವ್ ಪ್ಲಾಸ್ಟಿಕ್ ಕೊಡ. ನಾವು ರೊಟ್ಟಿ ಮಾಡದಲ್ಲೇನ ಈ ಹೊಟ್ಟಿ ತುಂಬಿರೋದು ರೊಟ್ಟಿ ಗಟ್ಟಿ ಇರೋದು ನೆನಪಿಟ್ಕೋ. ಇನ್ನ ಮಾಡ ನಾವು ರೊಟ್ಟಿ ಮಾಡಿ ಕೊಟ್ಟಲ್ಲೇನ ಹೊಟ್ಟಿ ತುಂಬಿರೋದು ರೊಟ್ಟಿ ಗಟ್ಟಿ ಇರೋದು ರೊಟ್ಟಿ ಯಾವ ಹಿಟ್ಟಿಲೆ ಮಾಡ್ತೀನಿ? ಇದು ಸಜ್ಜಿ ಹಿಟ್ಟನ? ಅಲ್ಲ ಗೋಧಿ ಹಿಟ್ಟು. ಇದು ಎಳ್ಳು ಹಾಕಿ ಮಾಡೋದು ಇದು ಸಜ್ಜಿ ರೊಟ್ಟಿ. ಬಿಸಿನೀರ್ ಹಾಕಿ ಮಾಡೋದು ಜೋಳದ ರೊಟ್ಟಿ. ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನ್ ಮಾಡ್ಬೇಕು? ಇದು ಅಪ್ಪ ತಡಿ, ಇವು ಅಸಹ್ಯ ಮಾಡ್ತಾವ ನೋಡ. ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನ್ ಮಾಡ್ಬೇಕು? ಜೋಳ ಮಿಕ್ಸಣಿಗೆ ಹಾಕ್ಸ್ಕೊಂಡ್ ಬರ್ಬೇಕು, ಗಿರ್ನಿಗೆ ಹಾಕ್ಸ್ಕೊಂಡ್ ಬರ್ಬೇಕು. ಈಗ ರೊಟ್ಟಿ ಮಾಡಿಲ್ಲ. ಇದು ಹಿಟ್ಟು ಕಲಸ್ಬೇಕು, ಬಿಸಿನೀರಾಗಿ ಹಿಟ್ಟು ಕಲಸ್ಬೇಕು. ರೊಟ್ಟಿ ಮಾಡ್ಬೇಕಾರೆ ಫಸ್ಟ್ಗೆ ಏನ್ ಮಾಡ್ಬೇಕು? ಫಸ್ಟಿಗೆ ಒಲಿಗೆ ಬೆಂಕಿ ಹಚ್ಬೇಕು. ಅವೇ ಬೆಂಕಿ ಹಚ್ಚಬೇಡಿ. ಹಿಂಗ್ ಬೆಂಕಿ ಹಚ್ಚ ಮನಿ ಮುರಿದಿರಿ ನೀವು. ಒಲಿ ಹಚ್ಬೇಕನ್ನ ಒಲಿ ಹಚ್ಬೇಕು. ಓಕೆ, ಧನ್ಯವಾದಗಳು. ನಿಮ್ಮ ತಂಗಿ ಕರಿ. ಅವಿ ಬಾಯಿಲ್ಲ ಎಷ್ಟು ಅವಮಾನ ಮಾಡತ್ತಾನ ಮಾಮ. 10 ರೂಪಾಯಿ 10 ರೂಪಾಯಿ ಅವಿ ಮಾತಾಡ, ನಾ ಹಿಂದಿರ್ತೀನಿ. ನೀ ಹಿಂದಿರು ಅವಿ. ನಿಮ್ಮ ಅಕ್ಕಗ ನೀಗಿಲ್ಲ, ಈಗ ನೀ ಬಾ.
ನಾವ್ ಅಂಜಲ್ಲ, ನಮ್ ಹೆಣ್ಮಕ್ಳು ಸಪೋರ್ಟಿಗೆ ಅದಾರ, ನಾವ್ ಯಾಕೆ ಅಂಜಬೇಕು? ನಮ್ಮ ಅಕ್ಕ ಹುಲಿ ಅಂತಕ್ಕ ಆನಿ ಅಂತಕ್ಕ, ನೀ ಯಾಕೆ ಅನ್ಸ್ತಕ್ಕ? ನಿಮ್ಮ ಅಕ್ಕ ಏನ ಮಿಸ್ ಇಂಡಿಯಾ ಸೆಲೆಕ್ಟ್ ಆಗ್ಯಾಳ ಅಂತ? ಹೌದು, ಮಿಸ್ ಇಂಡಿಯಾ ಕ್ಯಾಟ್ ವಾಕ್ ಮಾಡಿ ಸೆಲೆಕ್ಟ್ ಆಗ್ಯಾಳ. ಒಮ್ಮೆ ಕ್ಯಾಟ್ ವಾಕ್ ಮಾಡಿಸಿಲ್ಲ? ಹಾ, ಮಾಡಕ ಒಂದ್ ರೌಂಡ್ ಹೋಗ್ಬಾ. ಅಚ್ಚಿಕಿಚ್ಚಿ ಕಾಲಿಡ. ಹಾ, ಇಟ್ಕೆ ಹೋಗು. ಎಷ್ಟು ಮಿಂಡ್ರಿ ಅದಾವ ಹುಡುಗರು. ಏ ಕ್ಯಾಟ್ ವಾಕ್ ಮಾಡವಿ ಮೊದಲ್ ಪೈಲ ಟೈಮ್ ಇಲ್ಲ. ಒಟ್ಟ ಬಾಯಿ ಮಾಡೋಂಗಿಲ್ಲ ಅಣ್ಣ. ಅಣ್ಣ 2 ನಿಮಿಷ ಸೈಲೆಂಟ್ ರೀ. ಹಿಂಗ ಹೋಗಿ ಹಿಂಗ್ ಬರ್ತಾಳ ಅಟ್ಟ ಫ್ಯಾಷನ್ ಶೋ. ಅಲ್ಲ ಅತ್ತ ಹೋಗಿ ಕಾಕ ನೋಡಲ್ ಖುಷಿಯಿಂದ ನೋಡಾಕತ್ತಾನ. ಹೋಗು. ವಾವ್, ಸೂಪರ್ ಅಕ್ಕ. ಅದಕ್ಕೆ ನಿನಗೆ ಮಿಸ್ ಇಂಡಿಯಾ ಸಾಕ್ ಬಾ. ಟಾಪ್ ನಂಬರ್ 1 ಸೆಲೆಕ್ಟ್ ಮಾಡ್ಯಾರ ನಿನಗ. ಆಡಗಲ್ ಕೆರೆಗೆ ಎಮ್ಮೆ ಹೊಳ್ಳಾಡ್ದಾಗ ಹಾಕೈತಿ ಏನ ನಿನ್ನ ಯಾರ ಪ್ಯಾಷನ್ ಶೋಕ್ ತೊಗೊಂಡಾರ ಮನಿಗೆ ಹೊಕ್ಕಾರ ಅವ್ರ ಗಪ್ಪನ ಏನ ಜೊತೆವ ತುಂಬಿದ ಬ್ಯಾರಲ್ ಆಗ್ಯಾಳ. ಒಲಿದರೆ ನಾರಿ ಮುನಿದರೆ ಹೆಮ್ಮಾರಿ. ನೀವು ಮಾರಿನ ಕರೆ. ಹಾ, ಏನ್ ಗೊತ್ತಾ, ಹೆಣ್ ಹೆಚ್ಚನ್ನಕ ನಾ ಒಂದು ರೀಸನ್ ಹೇಳ್ತೀನಿ, ಕಾರಣ ಹೇಳ್ತೀನಿ. ಅದು ಹೆಂಗಂತ ನಾನ್ ಹೇಳ್ತೀನಿ. ಇವಾಗ ನೀವು ಎದ್ರ ಮೇಲೆ ನಿಂತೀರಿ? ಸ್ಟೇಜ್ ಮ್ಯಾಗ. ಸ್ಟೇಜ್ ಎದ್ರ ಮೇಲೆ ನಿಂತೈತಿ? ಕೆಬ್ಬಣ ಮ್ಯಾಗ. ಕೆಬ್ಬಣ ಎದ್ರ ಮೇಲೆ ನಿಂತೈತಿ? ಕಟ್ಟಿಗೆ ಮ್ಯಾಗ. ಕಿಸ್ಬಾಯಿ ಭೂಮಿ ಅನ್ನೋವಲ್ಲ ನೋಡಿ, ಎಷ್ಟರ ಮಿಂಡ್ರಿ ಅದನ್ನ. ಭೂಮಿ ಒಂದು ಹೆಣ್ಣು, ಸುತ್ತಮುತ್ತಿರೋದು ಒಂದು ಪ್ರಕೃತಿ, ಗಿಡಗಳೊಂದು ಪ್ರಕೃತಿ, ಒಂದು ಹೆಣ್ಣು. ಬರ್ಲಿ ಜೋರ ಚಪ್ಪಾಳೆ. ನಿಮ್ಮ ಹೆಣ್ಮಕ್ಳ ಪರ ಮಾತಾಡತ್ತಳಾಗಿ. ಹಾ, ಅವೇ ನೀ ಹೇಳೋದು ಬರಬರಿ ಐತಿ. ಭೂಮಿ ತಾಯಿ ಒಂದೇನು, ಪ್ರಕೃತಿ ಹಚ್ಚ ಹಸಿರಾಗಿ ನಾವು ಇವತ್ತು ಉಸಿರಾಟದಿಂದ ಜೀವಂತವಾಗಿ ಬದುಕಿವಿ ಅಂದ್ರೆ ಅದಕ್ಕೆ ಭೂಮಿ ತಾಯಿ ಪ್ರಕೃತಿ ಸೌಂದರ್ಯ ಒಂದು ಹೆಣ್ಣಂತರ ವಿನಃ ಗಂಡ ಅನ್ನಂಗಿಲ್ಲ. ಹೌದಿಲ್ಲ? ಅವು ಈ ಭೂಮಿ ತಾಯಿ ಹಚ್ಚ ಹಸಿರಾಗಿ ಒಳದ ನಾವು ಬದುಕಬೇಕಂದ್ರೆ ಮ್ಯಾಗಿದ್ದ ನಮ್ಮ ಅಪ್ಪ ಮಳೆರಾಯಿ ಭೂಮಿಗೆ ಇಳಿದು ಬರಬೇಕು. ಅಂದಾಗ ನಿಮ್ಮ ಅವ್ನ ನಾಟಿ ನಡೆದಿದ್ದಿಲ್ಲ. ಇಲ್ಲಿ ಕೇಳಿಲಿ, ನಿಮ್ಮ ಅಪ್ಪ ಶಿವಪ್ಪನ ಮೇಲ ಅಪ್ಪಿ ನಮ್ಮ ಅಪ್ಪ ಕಾಕಪ್ಪ ಶಿವಪ್ಪಲ್ಲ, ಪರಮೇಶ್ವರ ಪರಮೇಶ್ವರ ಪರಮಾತ್ಮ ಮೇಲ ನಮ್ಮ ಅವ್ ಗಂಗಾ ತಾಯಿ ಮೇಲ್ ಕುಂತಾಳ. ಅವಿ ಕುಂತಿದ್ದಲ್ಲದ, ಮತ್ತೆ ಅಲ್ಲಿ ಇಟ್ಕೊಂಡಿದ್ದ. ಹಾ, ಅದೇ ಅದೇ, ಅದು ಟಾಪ್ ಒಳಗೆ ನಾವು ಮೇಲೆ ಕುಂತಿರೋದು ಹೆಚ್ಚು. ಯಾರು? ನಾವು ಹೆಣ್ಣೆ ಹೆಚ್ಚು ಅಂತ ನಾ ಹೇಳಕ್. ಅವಿ ನೀ ಹೇಳೋದು ಬರಬರಿ ಐತಿ. ಹೌದು, ಶಿವಪ್ಪನ ತಲೆ ಮೇಲೆ ಕೂತೀವಿ ಅಂದ್ರೆ ನಾವ್ ಹೆಚ್ಚು ಅನ್ನೋ ಮಾತು ಬರಬರಿ ಐತಿ. ಅಲ್ಲೇ ಒಂದ್ 4 ಫುಟ್ ಮ್ಯಾಕತ್ತ ನೋಡ, ಗಂಗವನ್ ಮ್ಯಾಚ್ ಚಂದಪ್ಪ ಮಾವನು ಅದಾನ ನೋಡು. ಚಂದಪ್ಪ ಮಾವನ್ ಮೇಲೆ ನಮ್ಮ ಮಾವು ಗಂಗಾ ತಾಯಿ ಹಾಯ್ದು ಇಲ್ಲಿ ಇಳಿದ್ ಬಂದಾಳ. ಬರ್ತಾಳ ಬಾ ಹೂವನ. ಹಾ, ಗೊತ್ತಾ, ಅದು ಟಾಪ್ ಒಳಗ್ ನಾವೇ ಇದೀವಿ. ಸಾಧ್ಯನೇ ಇಲ್ಲ, ಗಂಡ ಸಾಧ್ಯನೇ ಇಲ್ಲ. ಹೆತ್ತು ಹೊತ್ತು 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಸಾಕ್ದವ್ರು ಯಾರು? ಒಂದು ಹೆಣ್ಣು, ಗೊತ್ತಾ? ಆಹಾ, ಅಂತ ಮಾತು ಹೇಳಿದೆ ಅವಿ. ಮತ್ತೆ ಸಾವಿರಕ್ಕೊಂದು ಮಾತು. ಬರ್ಲಿ ಜೋರೆ ಚಪ್ಪಾಳೆ. ಅವಿ ಅಪ್ಪ ಇಲ್ಲ ಅಂದ್ರೆ ನಾವೇ ಹುಟ್ತೀವಿ. ಯಾಕ ಸುಮ್ ಕೊಡು, ನೀ ಯಾಕೆ ಹೇಳ್ತಿ? ಹಾ, ಆಕೆ ಹೇಳಿಲ್ಲ ನಂದೇನೈತಲ್ಲಿ. ಅಲ್ಲ, ಹಾ, ಬಗ್ಲಾಗ ಕೂಸಿನ ಇಟ್ಕೊಂಡು ಮುಂದಿನ ಜಗತ್ ನಮ್ಮ ಹೆಣ್ಣು. ನಿಮ್ಮವ್ ನಿನ್ನ ಬಗಲಾಗ ಇಟ್ಕೊಂಡು ಮುಂದಿನ ಓಣಿ ತೋರಿಸಿದ್ರೆ ನಮ್ಮ ಅಪ್ಪ ನನ್ನ ಹೆಗಲ ಮ್ಯಾಗ ಹೊತ್ಕೊಂಡು ಇಡೀ ಪ್ರಪಂಚನ ತೋರಿಸಿ ಬೆಳೆಸ್ಯಾನ. ಓಹೋ, ಹಾ, ಹೋಗುವಾಗ ಪ್ರೋಗ್ರಾಮ್ ಮುಗಿದ ಮೇಲೆ ನೀವು ಏನ್ ತಗೊಂಡ್ ಹೋಗ್ತೀರಿ? ಏನ್ ಮಾಮ ಸನ್ಮಾನ ಮಾಡಿದ್ ಶಾಲ ಮಾಲಿ ತಗೊಂಡ್ ಹೋಗ್ತೇನೆ. ಅಲ್ಲ ಅಲ್ಲ, ಇದು ಪೈಸೆಕ್ ಏನಂತಾರ? ರೊಕ್ಕ ಅಂತಾರ. ರೊಕ್ಕ, ಅದೇ ಲಕ್ಷ್ಮಿ ತಗೊಂಡ್ ಅವಿ ನೀ ಹೋಗ್ತೀರಿ. ಹೇಳೋದು ಬರಬರಿ ಐತಿ, ಹೇಳೋ ಮೆಥಡ್ ರಾಂಗ್ ಆಗೈತಿ. ಅಟ್ಟಾದ ಯಾಕ? ಕಾರ್ಯಕ್ರಮ ಮುಗಿದಿಂದ ಕಮಿಟಿ ಯಾರು ನಮ್ಮ ಕೈಯಾಗ ರೊಕ್ಕ ಕೊಡ್ತಾರಲ್ಲ ಅದಕ್ಕೆ ಲಕ್ಷ್ಮಿ ಅಂತಾರ ವಿನಃ ನಾರಾಯಣ ಅನ್ನಂಗಿಲ್ಲ. ಹಿಂಗಾಗಿ ಲಕ್ಷ್ಮಿ ಹೆಚ್ಚು. ಅವೇ ಈ ಭೂಮಿ ಮ್ಯಾಗ ಬದಾಮಿ ತಾಲೂಕಿನ್ಯಾಗ ಆಡಗಲ್ಲನ್ನು ಊರಾಗಿದ್ದ ಹಿಡ್ಕೊಂಡು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಾಗ ನಿಮ್ಮ ಲಕ್ಷ್ಮವ್ ನಾಟ ಎಲ್ಲಾ ಕಡೆ ಜನ ಕಾಂಚನ ಜೀವನ ನಡಿಬೇಕಂದ್ರ ಆ ನೋಟಿನ್ಯಾಗ ನಮ್ಮಪ್ಪ ಗಾಂಧಿ ತಾತ ಇರ್ಬೇಕು. ಅಂದಾಗ ನಿಮ್ಮ ಅವ್ನ ನಾಟ ನಡಿದಿತ್ತಿಲ್ಲ. ಸ್ವಚ್ಛಪ್ಪ ಆತ ಬೈ. ಇಲ್ಲ, ನಾವ್ ಸ್ವಚ್ಛಪ್ಪ ಆಗೋನು ಜಾಸ್ತಿನೇ ಇಟ್ಕೋಬೇಡ್ರಿ ನೀವು ಎಲ್ಲ. ಹಾ, ಹೆಣ್ಮಕ್ಳೇ ಹೆಚ್ಚು, ನಾವೇ. ಅವೇ ಯಾವ್ದೋ ಹೆಚ್ಚಲ್ಲಿಲ್ಲ. ಮತ್ತೆ ಟ್ರೈನ್ ಹೋಗ್ಬೇಕಾದ್ರೆ ಏನು ಬೇಕು? ಇಂಜನ್ ಬೇಕು, 2 ಹಳಿ ಬೇಕು. 2 ಹೊಳಿ. ಸಂಸಾರವನ್ನು ಈ ಬಂಡಿ ಸಾಗಬೇಕಾದ್ರೆ 2 ಗಾಲಿ ಹೆಂಗ ಇಂಪಾರ್ಟೆಂಟ್, ಬಂಡಿಗೆ ಹಂಗ ಸಂಸಾರವನ್ನು ಒಂದು ಜೀವನ ಸಾಗಬೇಕಂದ್ರೆ ಗಂಡ ಹೆಂಡತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವ ನಾ ಹೆಚ್ಚ ನೀ ಹೆಚ್ಚ ಅಂತ ಒಂದ್ ಗಾಲಿ ಸರಿದ್ರು ಸಂಸಾರವನ್ನು ಬಂಡಿ ಮುರಿದು ಬೀಳ್ತೈತಿ. ಅದಕ್ಕೆ ಜೀವನದಾಗ ಯಾರೂ ಹೆಚ್ಚಲ್ಲ, ಸಮಾನವಾಗಿ ಜೀವನ ಸಾಗಿಸಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಭೂಮಿ ಮ್ಯಾಗ ಯಾವುದೂ ಇಲ್ಲ. ಎಲ್ಲರೂ ಚೆನ್ನಾಗಿರೋಣ, ಚೆನ್ನಾಗಿ ಬದುಕೋಣ ಅಂತ